ಓಂ ಶಾಂತಿ. ದಿನಾಂಕ 18/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ಮಕ್ಕಳೇ, ನಿಮ್ಮ ಮೇಲೆ ನೀವೇ ದಯೆಯನ್ನು ತೋರಿಸ್ಕೊಳ್ಳಿ. ತಂದೆ ಏನು ಮತ ಕೊಡ್ತಾ ಇದ್ದಾರೆ ಅದರಂತೆ ನಡೀರಿ, ಆಗಲೇ ನೀವು ಖುಷಿಯಾಗಿರೋದಕ್ಕೆ ಸಾಧ್ಯ. ಮಾಯೆ ಶಾಪದಿಂದ ನಾವು ಬಚಾವಾಗಬೇಕಂದ್ರೆ ತಂದೆ ಏನು ಮತ ಕೊಡ್ತಾ ಇದ್ದಾರೆ, ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಅದರಂತೆ ನಾವು ಮಕ್ಕಳು ನಡಿಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮೊದಲು ನಮಗೆ ನಾವೇ ದಯೆಯನ್ನು ತೋರಿಸ್ಕೋಬೇಕು. ಯಾಕಂದರೆ ಮಾಯೆ ಈಗ ತುಂಬ ಬಲಶಾಲಿಯಾಗಿದೆ. ಈಗ ಎರಡೇ ಬಲಶಾಲಿಯಾಗಿರುವಂಥದ್ದು. ಒಂದು, ತಂದೆ ಬಲಶಾಲಿಯಾಗಿದ್ದಾರೆ, ಜೊತೆಗೆ ಮಾಯೆ ಅಷ್ಟೇ ಬಲಶಾಲಿಯಾಗಿದೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ತಂದೆ ಹೇಳುವಂತಹ ಡೈರೆಕ್ಷನ್ಸ್ ಅಂತ ನಡೆದ್ರೆ ಮಾಯೆಯಿಂದ ಸುರಕ್ಷಿತರಾಗಿ ಇರ್ತೀವಿ, ಆಗ ಸದಾ ಖುಷಿಯಾಗಿರ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ಮಾಯೆಗೆ ವಶ ಆಗಿ ದುಃಖವನ್ನು ಪಡ್ತೀರಾ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಮಾಯೆಯ ಶಾಪವು ಏಕೆ ತಲುಪುತ್ತದೆ? ಶಾಪಗ್ರಸ್ತ ಆತ್ಮನ ಗತಿ ಏನಾಗುವುದು ಅಂತ ಇವತ್ತಿನ ಪ್ರಶ್ನೆ ಆಗಿದೆ. ಅಂದರೆ ಈಗ ಮಾಯೆ ಶಾಪ ನಮಗೆ ತಗಲಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಅಥವಾ ಹೆಂಗೆ ನಮಗೆ ಶಾಪ ತಗಲುತ್ತೆ, ಅಥವಾ ಆ ಆತ್ಮ ಶಾಪಗ್ರಸ್ತ ಆಗಿದೆ ಅಂತ ಗೊತ್ತಾದ್ಮೇಲೆ ಅದ್ರ ಗತಿ ಏನಾಗುತ್ತೆ ಅನ್ನೋದು, ಯಾವ ಸ್ಟೇಜಲ್ಲಿ ಆತ್ಮ ಇರುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಉತ್ತರ: ತಂದೆ ಮತ್ತು ವಿದ್ಯೆಯನ್ನು ನಾವು ನಿರಾಧಾರ ಮಾಡಿದಾಗ ನಮ್ಗೇನಾಗುತ್ತೆ ಅಂದರೆ, ನಾವು ಮಾಯೆಯ ವಶ ಆಗಿಬಿಡ್ತೀವಿ, ಮಾಯೆಯ ಶಾಪ ನಮಗೆ ಸಿಕ್ಬಿಡುತ್ತೆ, ತಗಲ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಮಾಯೆಯ ಶಾಪ ಯಾಕೆ ತಗಲುತ್ತೆ? ಯಾಕೆ ಅಂದರೆ, ತಂದೆ ಏನು ತಿಳಿಸಿರ್ತಾರೆ ಡೈರೆಕ್ಷನ್ಸು ಅಥವಾ ವಿದ್ಯೆ ಏನು ತಿಳಿಸಿರ್ತಾರೆ ಅದರಂತೆ ನಾವು ನಡೆಯೋದಿಲ್ಲ. ನಮಗೆ ಏನಾಗುತ್ತೆ, ನಮ್ಮ ಇಷ್ಟ ಬಂದಂತೆ ನಾವು ನಡೀತಾ ಹೋಗ್ತೀವಿ. ಈಗ ತಂದೆ ಒಂದು ನಿಯಮವನ್ನು ತಿಳಿಸಿರ್ತಾರೆ, ಏನು, ಬೆಳಿಗ್ಗೆ ಎದ್ದೇಳಬೇಕು, ಅಮೃತ ವೇಳೆ ಅಟೆಂಡ್ ಮಾಡಬೇಕು, ಮುರಳಿ ಓದಬೇಕು, ಮತ್ತು ಶುಭ ಭಾವನೆ ಶುಭ ಕಾಮನೆ ಇಟ್ಕೊಬೇಕು, ವ್ಯರ್ಥ ಸಂಕಲ್ಪದಿಂದ ದೂರ ಇರಬೇಕು, ನೆಗೆಟಿವ್ ವಿಚಾರಗಳಿಂದ ದೂರ ಇರಬೇಕು. ಇವೆಲ್ಲ ಏನೋ ಶ್ರೀಮಂತ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಅಮೃತ ವೇಳೆ ಮಾಡಿಲ್ಲ ಅಂದರೆ ನುಮಾಶ ಮಾಡೋಣ, ಮಾಡಿಲ್ಲ ಅಂದರೂ ನಡೆಯುತ್ತೆ. ಈಗ ಜ್ಞಾನ ನನಗೆ ಆಲ್ಮೋಸ್ಟ್ ಗೊತ್ತಾಗಿ ಹೋಗಿದೆ, ಓದಿದ್ರೂ ನಡೆಯುತ್ತೆ, ಓದಿಲ್ಲ ಅಂದರೂ ನಡೆಯುತ್ತೆ. ಈ ರೀತಿ ಎಲ್ಲ ಏನಾಗೋಗುತ್ತೆ, ಮನಮತ ಮಿಕ್ಸ್ ಆಗಿಬಿಡುತ್ತೆ. ಇದರಿಂದ ಏನಾಗೋಗುತ್ತೆ ಅಂದರೆ, ಮಾಯೆಯ ಶಾಪ ನಮಗೆ ತಲುಪಿಬಿಡುತ್ತೆ, ಅಂದರೆ ತಗಲ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ವಿಕಾರಗಳ ವಶ ನಾವು ಈ ರೀತಿ ಸಿಗಾಕೊಂಡ್ಬಿಡ್ತೀವಿ. ಈಗ ಆಮೇಲೆ ಮಾಡ್ತೀವಿ, ನಮಗೆಲ್ಲ ಗೊತ್ತೋಗಿದೆ ಅಂತ ಅಂದಮೇಲೆ ತಂದೆ ಪ್ರತಿನಿತ್ಯನೂ ನಮಗೆ ಏನೇನು ಎಲ್ಲ ವಿಘ್ನಗಳು ಬರುತ್ತೆ, ಅಥವಾ ಮುಂದೆ ಏನಾದರೂ ಪರಿಸ್ಥಿತಿ ಬರುತ್ತೆ, ಅಥವಾ ಏನಾದರೂ ಪರಿಸ್ಥಿತಿ ಫೇಸ್ ಮಾಡ್ತಾ ಇದ್ದೀವಿ, ಎಲ್ಲನೂ ಸಹ ಹೇಗೆ ಈಚೆ ಬರೋದು, ಹೇಗೆ ಎದುರಿಸೋದು ಅನ್ನುವಂತಹ ಡೈರೆಕ್ಷನ್ಸ್ನ ಕೊಟ್ಟಿರ್ತಾರೆ. ನಾವು ಅದನ್ನೇ ನಾವು ಓದೋದಿಲ್ಲ, ಪೋಸ್ಟ್ಪೋನ್ ಮಾಡೋದು, ಅಥವಾ ತಂದೆ ಹೇಳಿರುವಂಥದ್ದನ್ನು ಬಿಟ್ಟು ಬಿಡುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಮಾಯೆಯ ವಶ ಆಗಿಬಿಡ್ತೀವಿ, ಅದ್ರ ಶಾಪ ತಗಲ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಅಸುರಿ ಚಲನೆ. ಅಂದರೆ ಅಸುರಿ ಚಲನೆ ಅಂದರೆ ಏನಂದರೆ, ಈಗ ಕೆಟ್ಟದನ್ನು ಮಾತಾಡೋದಾಗಿರ್ಬೋದು, ಅಥವಾ ಧಬಾರ್ ಅಂತ ಕೋಪದಲ್ಲಿ ಕಟು ವಚನಗಳನ್ನು ಮಾತಾಡೋದಾಗಿರ್ಬೋದು, ಅಥವಾ ಏನು ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋದಾಗಿರ್ಬೋದು. ಇವೆಲ್ಲ ಇದ್ದಾಗ, ದೈವ ಗುಣಗಳನ್ನು ಧಾರಣೆ ಮಾಡದೇ ಇದ್ದಾಗ ಏನಾಗೋಗುತ್ತೆ, ನಮ್ಮ ಮೇಲೆ ನಾವು ದಯೆಯನ್ನು ತೋರಿಸ್ಕೊಳ್ದೇ ಇರುವಂತಹ ಲಕ್ಷಣಗಳಾಗಿದೆ. ಅಂದರೆ ನಮ್ಮ ಮೇಲೆ ನಾವು ದಯೆ ತೋರಿಸ್ಕೊಳ್ಳೋದಿಲ್ಲ, ನಿರ್ದಯಿಗಳಾಗ್ಬಿಡ್ತೀವಿ. ಬುದ್ಧಿಯ ಬೀಗ ಏನಾಗೋಗುತ್ತೆ, ಬೀಗ ಬಿದ್ದುಬಿಡುತ್ತೆ ಬುದ್ಧಿಗೆ. ಅಂತಹ ತಂದೆಯ ಮಕ್ಕಳು ತಂದೆಯ ಹೃದಯವನ್ನು ಇರೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ತಂದೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಈಗ ನಾವು ಬ್ರಾಹ್ಮಣರಾದ ಮೇಲೂ ಸಹ ನಾವು ಏನೋ ತಂದೆಯ ವಿದ್ಯೆಯನ್ನು ಕೇಳಿಲ್ಲ, ಅವರಂತೆ ನಡೆದಿಲ್ಲ, ಅಥವಾ ನಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಲ್ಲ ಅಂದಮೇಲೆ ನಮ್ಮ ಮೇಲೆ ನಾವು ದಯೆ ತೋರಿಸ್ಕೊಂಡಿಲ್ಲ ಅಂತ ಅರ್ಥ. ಯಾಕಂದರೆ ಮೊದಲನೇದಾಗಿ ನಾವೇ ಅಲ್ವಾ ಮಾಯೆಗೆ ವಶ ಆಗಿರುವಂಥದ್ದು. ಈಗ ಮೊದಲು ನಮ್ಮ ಮೇಲೆ ನಾವೇ ದಯೆ ತೋರಿಸಿ ನಾವೇ ಏನು ಮಾಡ್ಕೊಬೇಕು, ನಮ್ಮಲ್ಲಿ ಪರಿವರ್ತನೆ ಅನ್ನೋದು ತಗೊಂಬರ್ಬೇಕು. ನಾವೇ ಫಾಲೋ ಮಾಡ್ತಿಲ್ಲ, ನಮ್ಮ ಇಷ್ಟ ಬಂದಂಗೆ ನಾವು ನಮ್ಮ ಮತದಂತೆ ನಾವು ನಡೀತಾ ಇದ್ದೀವಿ, ಮತ್ತು ನಮ್ಮ ಗುಣಗಳನ್ನು ಸಹ ಸುಧಾರಣೆ ಆಗಿಲ್ಲ ಅಂದರೆ, ಏನು ಚಲನೆಗಳು ಕೆಟ್ಟ ಗುಣಗಳಿರುತ್ತೆ ಅದು ಬಿಟ್ಟು ನಾವು ಒಳ್ಳೆ ಗುಣಗಳು ದೈವಿ ಗುಣಗಳನ್ನ ಧಾರಣೆ ಮಾಡಿಲ್ಲ ಅಂದರೆ, ನಮಗೆ ನಾವೇ ಬುದ್ಧಿಗೆ ಬೀಗ ಹಾಕ್ಕೊಂಡಂಗೆ ಆಗಿಬಿಡುತ್ತೆ. ತಂದೆ ಬಂದು ಎಷ್ಟೇ ಓಪನ್ ಮಾಡಿದ್ರು ನಾವು ತಿರ್ಗಾ ಬೀಗ ಹಾಕ್ಕೊಂಡು ಲಾಕ್ ಆಗಿಬಿಡ್ತೀವಿ. ಅದರಿಂದ ಇಂತಹ ಮಕ್ಕಳು ತಂದೆಯ ಹೃದಯವನ್ನು ಏರೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಡೈರೆಕ್ಟಾಗಿ ಇವತ್ತು ತಿಳಿಸ್ತಾ ಇದ್ದಾರೆ. ಧಾರಣೆಯ ಪಾಯಿಂಟ್ಸ್ ಆಗಿದೆ, ಸದಾ ಒಬ್ಬ ತಂದೆ ಕಡೆ ನಮ್ಮ ದೃಷ್ಟಿ ಇರಬೇಕು ಅಂತ ಹೇಳ್ತಿದ್ದಾರೆ. ಆತ್ಮಾಭಿಮಾನಿಗಳಾಗುವಂಥ ಪುರುಷಾರ್ಥವನ್ನು ಸಹ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಹೇಳ್ತಾರೆ ಅಂದರೆ, ಮಾಯೆ ನಮ್ಮನ್ನು ಹೇಗೆ ಬೇಕಾದರೂ ಮೋಸ ಮಾಡಿಬಿಡ್ಬೋದು.
ಯಾಕಂದರೆ ಮೊದಲನೇದಾಗಿ ನಾಮರೂಪದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ನಾಮರೂಪದಲ್ಲಿ ಇಂಥವರನ್ನು ನೋಡಿದಾಗ ಏನಾಗುತ್ತೆ, ಅವರ ಬಗ್ಗೆ ನಮಗೆ ಸಂಕಲ್ಪಗಳು ಹೆಚ್ಚಾಗುತ್ತೆ. ಅಥವಾ ನಮಗೆ ಏನೇ ಒಂದು ವಿಚಾರ ಬಂದಾಗಲೂ ಸಹ ನಮಗೆ ಏನಾಗುತ್ತೆ ಅಂದರೆ ಒಂದು ಕರ್ಮೇಂದ್ರಿಯಗಳು ಸ್ಥಿಮಿತವಾಗಿ ಇರೋದಿಲ್ಲ. ಇದೆಲ್ಲ ಏನಾಗಿದೆ, ಮಾಯೆ ನಮಗೆ ಬೀಗ ಹಾಕ್ತಾ ಇದೆ, ಒಂದು ಕಡೆಯಿಂದ ಏನು ಮಾಡ್ತಾ ಇದೆ, ಬಲೆಯನ್ನು ಬೀಳಿಸ್ತಾ ಇದೆ ಅಂತ ಅರ್ಥ. ಅದರಿಂದ ಮಾಯೆಯ ಮೋಸದಿಂದ ಪಾರಾಗಬೇಕಂದ್ರೆ ಸದಾ ಒಬ್ಬ ತಂದೆ ಕಡೆ ಮಾತ್ರ ನಮ್ಮ ದೃಷ್ಟಿ ಇರಬೇಕು. ಅಂದರೆ ನಾವು ಈ ಪ್ರಪಂಚದಲ್ಲಿ ಇದ್ರೂ ಸಹ ಇಲ್ಲದೆ ಇರೋ ರೀತಿ ಇರಬೇಕು. ಈಗ ಪರಮಾತ್ಮನ ಕಡೆ ಅಷ್ಟೇ ನಮ್ಮ ಫೋಕಸ್ಸು ಇರಬೇಕು. ಪರಮಾತ್ಮನ ಕಡೆ ಫೋಕಸ್ ಇರಬೇಕಂದ್ರೆ ಆತ್ಮಾಭಿಮಾನಿಗಳು ಸಹ ಆಗಬೇಕಾಗತ್ತೆ. ಪ್ರತಿಯೊಂದು ಆತ್ಮದಲ್ಲಿ ಎದುರುಗಡೆ ಬಂದಾಗಲೂ ಸಹ ಯಾರೇ ಜೀವಾತ್ಮಗಳಿರ್ಬೋದು, ಅಂದರೆ ಶರೀರಧಾರಿಗಳು ಬಂದಾಗ ಅವ್ರನ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡುವಂಥದ್ದು. ಆತ್ಮಿಕ ದೃಷ್ಟಿಯಲ್ಲಿ ನಾನು ಆತ್ಮ ಅವರು ಆತ್ಮ ಅಂತ ನೋಡ್ತೀವಿ. ಆದರೆ ಅವರು ಯಾರೇ ಇರ್ಬೋದು, ನಮಗೆ ಬೈಯೋರಾಗಿರ್ಬೋದು, ಯಾರೇ ಇರ್ಬೋದು, ಅವರ ಮೂಲ ಗುಣಗಳು ಅಂದರೆ ಆತ್ಮನ ಒರಿಜಿನಲ್ ಸಪ್ತ ಗುಣಗಳಲ್ಲಿ ನಾವು ಆ ದೃಷ್ಟಿಯಲ್ಲಿ ನೋಡಿ ಆ ಆತ್ಮನಿಗೂ ಕಲ್ಯಾಣವನ್ನು ಬಯಸುವಂತಹ ಸ್ಟೇಜಲ್ಲಿ ನಾವಿದ್ದೀವಾ ಅನ್ನುವಂಥದ್ದು ಸಹ ಮ್ಯಾಟ್ರ್ ಆಗುತ್ತೆ. ಈ ರೀತಿ ನಾವು ಆದಾಗ ಏನಾಗುತ್ತೆ, ಮಾಯೆಯ ಮೋಸದಿಂದ ನಾವು ಪಾರಾಗೋದಕ್ಕೆ ಸಾಧ್ಯ. ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಯನ್ನು ನಾವು ಇಡ್ಕೂಡ್ದು ಅಂತ ಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಕುದೃಷ್ಟಿಯನ್ನು ನಾವು ಯಾರ ಪ್ರತಿಯೂ ಸಹ ಇಡಬಾರ್ದು. ಅದರಿಂದ ಏನಾಗುತ್ತೆ, ನಮ್ಮ ಹೆಸರೇ ನಾವು ಕೆಡಿಸ್ಕೊಳ್ತೀವಿ. ಅಂದರೆ ನಮ್ಮ ಏನು ಸ್ಥಿತಿ ಇದೆ ಅದು ಸಹ ಹಾಳಾಗೋಗುತ್ತೆ. ಅದರಿಂದ ಶುಭ ಭಾವನೆ, ಶುಭ ಕಾಮನೆಯ ಜೊತೆ ದಿವ್ಯ ದೃಷ್ಟಿಯೂ ಸಹ ಅತಿ ಅವಶ್ಯಕತೆ ಇದೆ ಅಂತ ತಂದೆ ಹೇಳ್ತಿದ್ದಾರೆ. ಧಾರಣೆಯ 2ನೇ ಪಾಯಿಂಟ್ ಆಗಿದೆ, ಸರ್ವೀಸ್ಗಾಗಿ ನಾವು ಸದಾ ನಮ್ಮ ಗಮನವನ್ನು ಇಡಬೇಕು. ಅದರ ಸೇವೆಯನ್ನು ಮಾಡುವ ಕಡೆ ನಮ್ಮ ಪೂರ್ತಿ ಅಟೆನ್ಷನ್ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ಈಗ ಸೇವೆ ಮಾಡುವಂಥದ್ರಲ್ಲಿ ಮನಸ, ವಾಚ, ಕರ್ಮಣ ಅನ್ನುವಂತಹ 3 ಸ್ಟೇಜಸ್ ಇದೆ. ನಾವು ಏನು ಬರೀ ಮನಸ ಸೇವೆ ಮಾಡ್ತೀನಿ, ನಾನು ಕರ್ಮಣ ಸೇವೆ ಮಾಡೋದಿಲ್ಲ, ಅಥವಾ ಬರೀ ಕರ್ಮಣ ಸೇವೆ ಮಾಡ್ತೀನಿ, ನಾನು ಮನಸ ಸೇವೆ ಮಾಡೋದಿಲ್ಲ, ಅಥವಾ ನಾನು ಬರೀ ವಾಚಾ ಸೇವೆ ಮಾಡ್ತೀನಿ, ನಾನು ಕರ್ಮಣ ಮನಸ ಸೇವೆ ಮಾಡೋದಿಲ್ಲ, ಈ ರೀತಿ ಎಲ್ಲ ಆಗೋದಿಲ್ಲ. ಸೇವೆ ಮಾಡಬೇಕಾದ್ರೆ 3 ಸಹ ಯಥಾರ್ಥವಾಗಿ ಇರಬೇಕಾಗುತ್ತೆ. ಮನಸ ಸೇವೆ ತುಂಬ ದೊಡ್ಡ ಸ್ಟೇಜ್ ಆಗಿದೆ. ಅದರಿಂದ ತುಂಬ ಸಂಪಾದನೆಯೂ ಸಹ ಆಗುತ್ತೆ. ಅದು ತುಂಬ ಒಳ್ಳೆಯ ಸೇವೆ ಆಗಿದೆ. ಆದರೆ ಅದು ಎಲ್ಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮನಸ್ಸಿನಲ್ಲಿ ಅಷ್ಟು ಸ್ವಚ್ಛತೆ ಅನ್ನೋದು ಇರಬೇಕು, ಶುಭ ಭಾವನೆ ಅನ್ನೋದು ಇರಬೇಕು, ಜೊತೆಗೆ ಮನಸ್ಸು ನಿಸ್ವಾರ್ಥತೆಯಿಂದ ಇರಬೇಕು. ಮತ್ತು ಸದಾ ನಿಸ್ವಾರ್ಥದ ಜೊತೆಗೆ ನಾವು ನಮ್ಮಲ್ಲಿ ಏನಿರಬೇಕು, ಪವಿತ್ರತೆಯ ಶಕ್ತಿ ಇರಬೇಕು. ಅಂದರೆ ಇಲ್ಲಿ ಪವಿತ್ರತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ವಿಚಾರಗಳು, ಸ್ವಾರ್ಥದ್ದು ಇರಬಾರ್ದು, ನಿಸ್ವಾರ್ಥತೆ ಇರಬೇಕು. ಇವೆಲ್ಲ ಇದ್ದಾಗ, ತಂದೆಯ ಮೇಲೆ ಸತ್ಯವಾದ ಪ್ರೀತಿ ಇದ್ದಾಗ ಆವಾಗ ತಂದೆ ಮನಸ್ಸ ಸೇವೆಗೆ ಉಪಯೋಗ ಮಾಡ್ಕೊತಾರೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಸೇವೆಗಾಗಿ ನಾವು ಸದಾ ನಮ್ಮ ಗಮನವನ್ನು ಹರಿಸ್ಬೇಕು. ಈಗ ಮನಸ, ವಾಚ, ಕರ್ಮಣ 3 ಸಹ ಮಾಡಬೇಕು. ಮನಸ ಸೇವೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಾವು ಜ್ಞಾನ ತಿಳಿಸ್ಬೇಕಾದ್ರೆ ಅದರಲ್ಲಿ ಯೋಗದ ಶಕ್ತಿ ಇಲ್ಲ ಅಂದರೆ ನಾವು ಯಾರಿಗೆ ಜ್ಞಾನವನ್ನು ತಿಳಿಸ್ತೀವಿ ಅವ್ರಿಗೆ ನಾಟೋದಿಲ್ಲ. ಮತ್ತು ನಾವು ಕರ್ಮಣ ಸೇವೆ ಮಾಡಬೇಕಾದ್ರೆ ಮನಸ್ಸಿನ ಜೊತೆ ತಂದೆಯ ಜೊತೆ ಜೋಡಣೆ ಆಗಿಲ್ಲ ಅಂದರೆ ಆ ಸೇವೆಯ ಫಲವು ಸಹ ಅರ್ಧಂಬರ್ಧ ಆಗುತ್ತೆ. ಅದರಿಂದ ಪ್ರತಿ ಕರ್ಮ ಮಾಡಬೇಕಾದ್ರೂ, ಏನೇ ತಿಳಿಸ್ಬೇಕಾದ್ರೂ ಮನಸ ಸೇವೆ ಅಂದರೆ ಮನಸ್ಸಿನ ಜೊತೆ ತಂದೆಯ ಜೊತೆ ಕನೆಕ್ಟ್ ಆಗಿ ಮನಸ ಸೇವೆಯೂ ಸಹ ಆಟೋಮೆಟಿಕ್ಲಿ ನಡೀತಾ ಇರಬೇಕು. ಅದರಿಂದ ಮನಸ ಸೇವೆಯು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆ ನಾವು ಕರ್ಮಣ ಸೇವೆ ಮಾಡೋದಕ್ಕೂ ರೆಡಿ ಇರಬೇಕು, ವಾಚಾ ಸೇವೆ ಮಾಡೋದಕ್ಕೂ ರೆಡಿ ಇರಬೇಕು. ಯಾವ್ಯಾವ ರಿಕ್ವೈರ್ಮೆಂಟಲ್ಲಿ ಯಾವ್ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ, ತಂದೆ ಯಾವುದನ್ನು ಸೇವೆ ಕೊಟ್ಟಿದ್ದಾರೆ ಅದನ್ನು ಖುಷಿಯಾಗಿ ಮನಸ್ಸನ್ನು ತಂದೆ ಜೊತೆ ಜೋಡಣೆ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ನಾವು ಸೇವಾದಾರಿಗಳು ಸಹ ಆಗಬೇಕು, ಜೊತೆಗೆ ಆಜ್ಞಾಕಾರಿ ಮಕ್ಕಳು ಸಹ ಆಗಬೇಕು. ಅಂದರೆ ತಂದೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನು ಅನುಸರಣೆ ಮಾಡುವಂತಹ ಮಕ್ಕಳು ಸಹ ನಾವು ಆಗಬೇಕು. ಮತ್ತು ನಮ್ಮ ಜೊತೆ ಅನ್ಯರ ಕಲ್ಯಾಣವೂ ಸಹ ಮಾಡಬೇಕು. ಬರೀ ಸ್ವಕಲ್ಯಾಣ ಮಾಡಿಬಿಟ್ರೆ ಆಗೋಗುತ್ತಾ? ಇಲ್ಲ ಅಲ್ವಾ? ಬೇರೆಯವರ ಕಲ್ಯಾಣವನ್ನು ಸಹ ಮಾಡಬೇಕು. ಮತ್ತು ಯಾವುದೇ ರೀತಿಯಾದಂಥ ಕೆಟ್ಟ ನಡವಳಿಕೆಯಲ್ಲಿ ನಡೆಯಬಾರದು ಅಂತ ತಂದೆ ತಿರ್ಗಾ ಹೇಳ್ತಾ ಇದ್ದಾರೆ. ಯಾಕಂದರೆ ಮಾಯೆ ಅಷ್ಟು ಪ್ರಬಲ ಆಗಿದೆ ಅಲ್ವಾ? ನಾವು ಮಕ್ಕಳಿಗೆ ಎಚ್ಚರಿಕೆಯನ್ನು ತಂದೆ ಕೊಡ್ತಾನೆ ಇರ್ತಾರೆ. ಪ್ರತಿಯೊಂದು ಹೆಜ್ಜೆಗೂ ಸಹ ತಂದೆ ಏನು ಮಾಡ್ತಾ ಇರ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಆದರೆ ನಾವು ಅದ್ರ ಕಡೆ ಗಮನವನ್ನೇ ಕೊಡೋದಿಲ್ಲ. ತಂದೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಆದರೆ ನಾವು ಅದನ್ನು ಗುರುತಿಸೋದಿಲ್ಲ. ಆ ರೀತಿಯಾದಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ತಂದೆ ಪದೇ ನಮಗೆ ಹೇಳ್ತಾ ಇದ್ದಾರೆ.
ಇಂದಿನ ವರದಾನ ಆಗಿದೆ. ಪೂರ್ಣ ವಿರಾಮದ ಸ್ಥಿತಿಯ ಮೂಲಕ ಪ್ರಕೃತಿಯ ಏರುಪೇರುಗಳನ್ನು ಸ್ಟಾಪ್ ಮಾಡುವಂತಹ ಪ್ರಕೃತಿಪತಿ ಭವ ಅಂತ ಹೇಳ್ತಿದ್ದಾರೆ. ಅಂದರೆ ಪೂರ್ಣ ವಿರಾಮ ಅಂದರೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಅಂದರೆ ಬಿಂದುವಿನ ಸ್ಥಿತಿಯ ಮೂಲಕ ನಾವು ಪ್ರಕೃತಿಯಲ್ಲಿ ಆಗುವಂತಹ ಹಲ್ಚಲ್ ಅಥವಾ ಏರುಪೇರುಗಳೇನಿರುತ್ತೆ ಅದನ್ನು ಸ್ಟಾಪ್ ಮಾಡುವಂತಹ ಪ್ರಕೃತಿಪತಿಗಳಾಗಿ ಅಂತ ಇವತ್ತು ವರದಾನ ಕೊಡ್ತಾ ಇದ್ದಾರೆ. ವರದಾನದ ವಿಸ್ತಾರ ಆಗಿದೆ. ಈಗ ಅಂತಿಮ ಸಮಯ ಬಂದಿದೆ ಅಂತ ಗೊತ್ತು. ಆದರೆ ಅಂತಿಮ ಸಮಯದಲ್ಲಿ ಯಾವ್ದು ಏರುಪೇರುಗಳು ಬರುತ್ತೆ? ಯಾವುದು ಅಂದರೆ ಮೊದಲನೆಯದಾಗಿ ಪ್ರಕೃತಿಯ ಏರುಪೇರುಗಳು ಬರುತ್ತೆ. ಈಗ ಭೂಕಂಪ ಆಗಿರ್ಬೋದು ಅಥವಾ ಏನೇ ಒಂದು ಪ್ರಕೃತಿಯ ವಿಕೋಪಗಳಾಗಿರ್ಬೋದು, ಇವೆಲ್ಲ ಏನಾಗುತ್ತೆ ಹೆಚ್ಚುತ್ತಾ ಹೋಗುತ್ತೆ ಈ ಸಮಯದಲ್ಲಿ. ಮತ್ತು ಇನ್ನೊಂದು ಯಾವುದಂದರೆ 5 ವಿಕಾರಗಳ ಭಯಾನಕ ರೂಪನೂ ನಮ್ಮ ಎದುರುಗಡೆ ಬರುತ್ತೆ. ಈಗ ನಾವು ಕೋಪ ಮಾಡ್ಕೊಂಡಿರಲ್ಲ ಅಂತ ಇಡ್ತೀವಿ, ಆದರೆ ಸೂಕ್ಷ್ಮದಲ್ಲಿ ಆ ಕೋಪದ ಸಂಸ್ಕಾರ ಅನ್ನೋದು ಇದ್ದಾಗ ಏನಾಗುತ್ತೆ ಅಂದರೆ, ಈಗ ಪೇಪರ್ ಬಂತಂದರೆ ಆ ಕೋಪ ಅನ್ನುವಂಥದ್ದು ವಿಕರಾಳ ರೂಪವನ್ನು ತಗೊಂಡ್ಬಿಟ್ಟು ಈಚೆ ಬಂದ್ಬಿಡುತ್ತೆ. ಅದರಿಂದ ಮೊದಲನೇದಾಗಿ ಯಾವುದು ಪ್ರಕೃತಿಯ ವಿಕೋಪಗಳು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ 5 ವಿಕಾರಗಳ ಭಯಾನಕ ರೂಪನೂ ನಮ್ಮ ಎದುರುಗಡೆ ಬರುತ್ತೆ. ಅದ್ರ ಜೊತೆಗೆ ಈ ತಮೋಗುಣಿ ಆತ್ಮಗಳ ಯುದ್ಧ ಏನಿರುತ್ತೆ, ಆ ಯುದ್ಧಗಳು ಸಹ ನಮ್ಮ ಎದುರುಗಡೆ ಈಗ ವಾರ್ಸ್ ಇರ್ಬೋದು ಅಥವಾ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಈ ರೀತಿ ಯುದ್ಧಗಳೆಲ್ಲ ನಮ್ಮ ಎದುರುಗಡೆ ಬರುತ್ತೆ. ಅದ್ರ ಜೊತೆಗೆ ನಮ್ಮದೇ ಆದಂತಹ ಹಳೆಯ ಸಂಸ್ಕಾರಗಳು ಏನು ನಾವು 63 ಜನ್ಮಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, ಆ ಸಂಸ್ಕಾರಗಳು ಗಂಟೆ ಏನಿದೆ ಅದೂ ಸಹ ಏನಾಗೋಗುತ್ತೆ, ಎಲ್ಲವೂ ಸಹ ಈ ಅಂತಿಮ ಸಮಯದಲ್ಲಿ ತನ್ನ ಅವಕಾಶಗಳನ್ನು ಹುಡ್ಕೊಂಡು ನಮ್ಮ ಎದುರುಗಡೆ ಬರುತ್ತೆ. ಈ ಸಮಯದಲ್ಲಿ ನಾವೇನು ಮಾಡಬೇಕು ಅನ್ನೋದು ಪರಮಾತ್ಮ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಪೇಪರ್ಸ್ ನಮ್ಮ ಎದುರುಗಡೆ ಬರುತ್ತೆ ಅಂದಮೇಲೆ ನಾವು ಮಕ್ಕಳು ಏನು ಮಾಡಬೇಕು ಅಂದರೆ, ಸಮಾವೇಶವಾಗುವಂತಹ ಶಕ್ತಿಯನ್ನು ನಾವು ಈಗ ಧಾರಣೆ ಮಾಡ್ಕೊಬೇಕಾಗತ್ತೆ. ಅಂದರೆ ಸಮಾವೇಶವಾಗುವಂತಹ ಶಕ್ತಿಯ ಮುಖಾಂತರ ನಾವೀಗ ಸಾಕಾರದಲ್ಲಿದ್ದೀವಿ ಅಂದರೆ ನೆಕ್ಸ್ಟ್ ಮೂಮೆಂಟ್ ಆಕಾರದಲ್ಲಿ, ನೆಕ್ಸ್ಟ್ ಮೂಮೆಂಟ್ ಏನು ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಅಭ್ಯಾಸವನ್ನು ಮಾಡ್ಕೊಬೇಕಿರಬೇಕು. ಯಾಕಂದರೆ ಈಗ ಈ ಥರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಮ್ಮ ಮೈಂಡ್ ಶಾಂತವಾಗಿರ್ಬೇಕಂದ್ರೆ ಅಷ್ಟೇ ಪುರುಷಾರ್ಥವನ್ನು ನಾವು ಮಾಡಬೇಕಾಗಿರುತ್ತೆ, ಅಷ್ಟೇ ತಂದೆ ಜೊತೆ ನಮ್ಮ ಕನೆಕ್ಷನ್ನು ಜೋಡಣೆ ಆಗಬೇಕಾಗಿರುತ್ತೆ. ಅದರಿಂದ ಈ ಸಮಯದಲ್ಲಿ ನಾವು ಏನು ಮಾಡಬೇಕಂದ್ರೆ, ಸಮಾವೇಶವಾಗುವಂಥ ಶಕ್ತಿ ಮುಖಾಂತರ ಈ ಕ್ಷಣದಲ್ಲಿ ಸಾಕಾರಿ ಅಂದರೆ ಈ ಕ್ಷಣದಲ್ಲಿ ಆಕಾರಿ, ಈ ಕ್ಷಣದಲ್ಲಿ ನಿರಾಕಾರಿ, ಈ ಸ್ಥಿತಿಯಲ್ಲಿ ನಾವು ಸ್ಥಿತರಾಗುವಂತಹ ಅಭ್ಯಾಸವನ್ನು ಮಾಡಬೇಕು. ಈ ಕ್ಷಣದಲ್ಲಿ ಈ ಸ್ಥಿತಿಯಲ್ಲಿ ಇರಬೇಕಂದ್ರೆ ಈ ಸ್ಥಿತಿಯಲ್ಲಿ ಕನೆಕ್ಟೆಡ್, ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟಿದ್ದೀನಿ, ಆ ಸ್ವರೂಪದಲ್ಲಿ ನಾನು ನಿಂತುಬಿಟ್ಟಿದ್ದೀನಿ ಅನ್ನುವಂತಹ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಏನೇನೆಲ್ಲ ನೋಡ್ತಾ ಇದ್ದೀವಿ ಅದನ್ನು ನೋಡದೇ ಇರೋ ಥರ ರೀತಿ ನಾವಿರಬೇಕು, ಕೇಳ್ತಾ ಇರೋದನ್ನು ಕೇಳದೇ ಇರೋ ರೀತಿ ಇರಬೇಕು. ಅಂದರೆ ನೋಡುತ್ತಾ ಇದ್ರೂ ಸಹ ನೋಡಬಾರ್ದು, ಕೇಳ್ತಾ ಇದ್ರೂ ಸಹ ಕೇಳಬಾರ್ದು. ಈ ಸ್ಟೇಜನ್ನು ನಾವು ಕಂಪಲ್ಸರಿ ನಾವು ತಲುಪಬೇಕಾಗಿದೆ. ಅದರಿಂದ ಯಾವಾಗ ಈ ರೀತಿಯಾದಂತಹ ಪೂರ್ಣ ವಿರಾಮ ಸ್ಥಿತಿಯನ್ನು ನಾವು ಇಡ್ತೀವಿ ಅಂದರೆ ಈ ರೀತಿಯಾದಂತಹ ಫುಲ್ ಸ್ಟಾಪ್ ಇಡ್ತೀವಿ, ಜೊತೆಗೆ ನಾವು ಬಿಂದುವ ಸ್ಥಿತಿಯಲ್ಲಿ ಇರ್ತೀವಿ, ಆಗ ಪ್ರಕೃತಿಯ ಏರ್ಪೇರುಗಳಿಂದ ನಾವು ಬಚಾವಾಗೋದಕ್ಕೆ ಸಾಧ್ಯ. ಅದಕ್ಕೆ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಟೋಟಲಿ ಎಷ್ಟು ರೀತಿ ಪೇಪರ್ ಬರುತ್ತೆ ಅನ್ನೋದನ್ನು ಸಹ ತಂದೆ ಕ್ಲೂ ಬಿಟ್ಬಿಟ್ಟಿದ್ದಾರೆ. ಪ್ರಕೃತಿಯಿಂದ ಬರ್ಬೋದು ಅಥವಾ ಈ ಹಳೆಯ ಸಂಸ್ಕಾರಗಳಿಂದ ಬರ್ಬೋದು ಅಥವಾ ಮಾಯೆಯ ವಿಕಾರ ರೂಪಗಳಿಂದ ಬರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ತಮೋಗುಣಿ ಆತ್ಮಗಳ ಯುದ್ಧಗಳ ರೂಪದಲ್ಲಿ ಬರ್ಬೋದು. ಈ ರೀತಿಯಾದಂತಹ ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕು ನೀವು ಮಕ್ಕಳು ಅಂದರೆ, ನೀವು ಮಕ್ಕಳು 3 ಸ್ಟೇಜಸ್ ಏನಿದೆ, ಆಕಾರಿ, ಸಾಕಾರಿ, ನಿರಾಕಾರಿ ಅಂತ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಅಂದರೆ ಸಾಕಾರಿ ಅಂದರೆ ಏನು, ಈ ಸ್ಥೂಲ ಪ್ರಪಂಚದಲ್ಲಿ ಇರುವಂಥದ್ದು. ಆಕಾರಿ ಅಂದರೆ ಫರಿಸ್ತಾ, ಮತ್ತು ನಿರಾಕಾರಿ ಅಂದರೆ ಬಿಂದು. ಈ ಟೈಮಲ್ಲಿ ಈ ಸ್ಥಿತಿಗೆ ತಲುಪಿಟ್ಟು ಆ ಸ್ವರೂಪದಲ್ಲಿ ಬಂದಬೇಕಂದ್ರೆ ಬಂದುಬಿಡಬೇಕು. ಅಷ್ಟು ಪುರುಷಾರ್ಥ ಮಾಡ್ತಾ ಇದ್ದೀವಾ, ಈಗ ನಾವು ಚೆಕ್ ಮಾಡಿಕೊಂಡು ಆ ಪುರುಷಾರ್ಥದ ಕಡೆ ಗಮನವನ್ನು ಕೊಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆವಾಗಲೇ ನಾವು ಪ್ರಕೃತಿಪತಿಗಳಾಗೋದಕ್ಕೆ ಸಾಧ್ಯ. ಅಂದರೆ ಈ ರೀತಿಯಾದಂಥ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಸಿಚುವೇಶನ್ ಹದಗೆಡ್ತಾ ಹೋಗುತ್ತೆ. ಈಗಲೇ ನಾವು ನೋಡ್ತಾ ಇದ್ದೀವಿ ಹೊರ ದೇಶದಲ್ಲಿ ಆಗ್ತಾ ಇದೆ ಅಂದರೆ, ಈ ನಮ್ಮ ದೇಶದಲ್ಲಿ ಆಗೋದು ತುಂಬ ಟೈಮ್ ಹಿಡಿಸೋದಿಲ್ಲ, ಆಯಿತಾ. ಈಗ ನಮಗೆ ಸಮಯ ಸಿಕ್ಕಿದೆ ಅಂದರೆ ನಾವು ರೆಡಿ ಆಗೋದಕ್ಕೆ ಸಮಯ ಸಿಕ್ಕಿದೆ ಅಂದಮೇಲೆ ಎಷ್ಟು ಗಮನ ಕೊಡ್ತಾ ಇದ್ದೀವಿ, ಇವೆಲ್ಲ ನಾವು ಚೆಕ್ಕಿಂಗ್ ಮಾಡ್ಕೊಬೇಕಾಗತ್ತೆ.
ಇಂದಿನ ಸ್ಲೋಗನ್ ಆಗಿದೆ. ನಿರ್ವಿಘ್ನ ರಾಜ್ಯಾಧಿಕಾರಿ ಆಗಬೇಕಂದ್ರೆ ನಾವು ನಿರ್ವಿಘ್ನ ಸೇವಾದಾರಿಗಳಂತೂ ಆಗಲೇಬೇಕು. ನಿರ್ವಿಘ್ನ ಸೇವಾದಾರಿಗಳಂದ್ರೆ ಏನು? ಯಾವುದೇ ರೀತಿ ಪರಮಾತ್ಮನ ಸೇವೆ ಇರಬೇಕಾದ್ರೆ ನಾವು ನಿರ್ವಿಘ್ನಗಳಾಗಬೇಕು. ಯಾವುದೇ ರೀತಿಯಾದಂಥ ವಿಘ್ನ ತರುವಂತಹ ಅಥವಾ ತಂದೆಗೆ ನಿಂದನೆ ಮಾಡುವಂತಹ ಮಕ್ಕಳನ್ನು ಆಗಬಾರ್ದು ನಾವು. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನಿರ್ವಿಘ್ನ ರಾಜ್ಯಾಧಿಕಾರಿ ಆಗುವುದಕ್ಕಾಗಿ ನಿರ್ವಿಘ್ನ ಸೇವಾದಾರಿಗಳಾಗಿ ಅಂತ ತಂದೆ ಡೈರೆಕ್ಷನ್ಸು ಕೊಡ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಇಶಾರೆ ಆಗಿದೆ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಕಂಬೈನ್ಡ್ ಅಂದ್ರೇನು? ತಂದೆ ಮತ್ತು ನಾನು ಸದಾ ಜೋಡಣೆ ಆಗಿದ್ದೀವಿ. ಯಾವುದೇ ರೀತಿಯಾದಂಥ ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಯಾವುದೇ ರೀತಿ ಸಪ್ರೇಟ್ ಆಗಿರೋದಕ್ಕೂ ಸಾಧ್ಯ ಇಲ್ಲ. ನಾನು ಸದಾ ನನ್ನ ತಂದೆ ಜೊತೆ ಜೋಡಣೆ ಆಗಿದ್ದೀನಿ ಅನ್ನುವಂಥ ಸ್ಮೃತಿಯಲ್ಲಿದ್ದು ಪ್ರತಿಯೊಂದು ಕರ್ಮದಲ್ಲೂ ವಿಜಯವನ್ನು ಪಡ್ಕೊಳ್ಳಿ ಅಂತ ತಂದೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಸದಾ ಇದೇ ಸ್ಮೃತಿಯಲ್ಲಿ ಇರಬೇಕು ನಾವು. ನಾನು ಯಾರಾಗಿದ್ದೀನಿ? ನಾನು ಆತ್ಮ ಆಗಿದ್ದೀನಿ. ನಾನು ಆತ್ಮ ಸದಾ ಪರಮಾತ್ಮನ ಜೊತೆ ಜೋಡಣೆ ಆಗಿದ್ದೀನಿ, ಕಂಬೈನ್ಡ್ ಆಗಿದ್ದೀನಿ, ಸೇರ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ಪರಮಾತ್ಮ ನಾವು ಆತ್ಮ ಅಂದರೆ ನಾನು ಆತ್ಮ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಆತ್ಮನೂ ಸಹ ಪರಮಾತ್ಮ ಇಲ್ಲದೆ ಇರೋದಕ್ಕೆ ಅವರು ಇಲ್ಲ ಅಂದರೆ ಅವರ ಜೊತೆ ಇಲ್ಲ ಅಂದರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಆತ್ಮ ಇದ್ರೇ ಪರಮಾತ್ಮ, ಪರಮಾತ್ಮ ಇದ್ರೇ ಆತ್ಮ ಅನ್ನುವಂಥ ಸ್ಟೇಜಲ್ಲಿ ನಾವು ಕಂಬೈನ್ಡ್ ಆಗಿರಬೇಕು. ಅಂದರೆ ನಾನು ಆತ್ಮ ಇಲ್ಲ ಅಂದರೆ ಪರಮಾತ್ಮನೂ ಇಲ್ಲ, ಪರಮಾತ್ಮ ಇಲ್ಲ ಅಂದ್ರೂ ಸಹ ನಾನು ಆತ್ಮನೂ ಇಲ್ಲ ಅನ್ನುವಂತಹ ಈ ಸ್ಟೇಜಲ್ಲಿ ನಮ್ಮನ್ನು ನಾವು ಸ್ಥಿತರಾಗಿ ಮಾಡ್ಕೊಬೇಕಾಗಿದೆ. ಅದರಿಂದ ಈ ಸ್ಟೇಜಲ್ಲಿ ಇದ್ದಾಗ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಬೇರೆ ಯಾವುದೇ ಏನೇ ಶಕ್ತಿ ಇರ್ಬೋದು ಮಾಯೆಯದ್ದು, ಅದರ ಪ್ರಭಾವದಲ್ಲಿ ಬಂದು ನಾವು ಸಪ್ರೇಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದರ ಪ್ರಭಾವದಲ್ಲಿ ಅಥವಾ ಮಾಯೆಯ ಪ್ರಭಾವದಲ್ಲಿ ವಶ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈಗ ಮಾಯೆಯಿಂದ ಬಚಾವ್ ಆಗಬೇಕಂದ್ರೆ ಸದಾ ತಂದೆಯ ಮಡಿಲಲ್ಲಿ ಇರಬೇಕು, ತಂದೆಯ ಜೊತೆ ಕಂಬೈನ್ಡ್ ಆಗಿ ಇದ್ದು ಬಿಡಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಈ ರೀತಿ ಪ್ರತಿ ಸೆಕೆಂಡಲ್ಲೂ ಸಹ ಪರಮಾತ್ಮನ ಪ್ರತ್ಯಕ್ಷತೆಯ ಅನುಭವ ಮಾಡುವಂತಹ ಆತ್ಮಿಕ ಸುವಾಸನೆ ಇರುವಂತಹ ಅವಿನಾಶಿ ಮತ್ತು ಏಕರಸವಾಗಿರುವಂತಹ ಆತ್ಮಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿ ಸೆಕೆಂಡಲ್ಲಿ ಪರಮಾತ್ಮ ಪ್ರತ್ಯಕ್ಷತೆಯ ಅನುಭವವನ್ನು ಮಾಡಬೇಕು. ಅಂದರೆ ಈಗ ಪರಮಾತ್ಮ ನನ್ನ ಜೊತೆ ಇದ್ದರೆ ನಾನು ಕಂಬೈನ್ಡ್ ಆಗಿದ್ದೀನಿ ಅಂದರೆ ಪರಮಾತ್ಮನಲ್ಲಿ ಇರುವಂಥ ಶಕ್ತಿಗಳು ಗುಣಗಳ ಅನುಭವ ಆಗಬೇಕು. ಯಾಕೆ? ಪರಮಾತ್ಮ ಯಾರು? ನಿರಾಕಾರ. ಅವರು ಗುಣಗಳ ಸಾಗರ ಆಗಿದ್ದಾರೆ. ಸಪ್ತ ಗುಣಗಳ ಸಾಗರ ಆಗಿದ್ದಾರೆ ಅಂದಮೇಲೆ ಅವರ ಜೊತೆ ನಾನು ಯಾವಾಗ ಕಂಬೈನ್ಡ್ ಆಗಿದ್ದೀನಿ, ಸೇರಿದ್ದೀನಿ, ಆವಾಗ ಅವರಲ್ಲಿರುವಂತಹ ಗುಣಗಳು ನನಗೆ ಅನುಭವ ಆಗಬೇಕು. ಜೊತೆಗೆ ನನ್ನ ಸುತ್ತನೂ ಸಹ ಅನುಭವ ಆಗ್ತಾ ಹೋಗಬೇಕು. ಈ ರೀತಿ ಅನುಭವ ಮಾಡ್ತಾ 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 ನಾವು ಆತ್ಮಿಕ ಸುವಾಸನೆಯಲ್ಲಿ ಇದ್ಬಿಡ್ತೀವಿ, ಸ್ಥಿತರಾಗ್ಬಿಡ್ತೀವಿ. ಅದರಿಂದ ಏನಾಗ್ಬಿಡ್ತೀವಿ? ಅವಿನಾಶಿ ಮತ್ತು ಏಕರಸವಾಗ್ಬಿಡ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಆತ್ಮಿಕ ಸುವಾಸನೆಯಲ್ಲಿ ಅವಿನಾಶಿ ಅಂದರೆ ಆತ್ಮಿಕ ಸ್ಥಿತಿ ಸದಾ ನಮ್ಮ ಜೊತೆ ಇರುತ್ತೆ, ನಿರಂತರವಾಗಿ ಪ್ರತಿ ಕ್ಷಣನೂ ಆ ಸ್ಥಿತಿ ನಮ್ಮ ಜೊತೆ ನ್ಯಾಚುರಲ್ ಆಗಿ ಇದ್ಬಿಡುತ್ತೆ. ಅದನ್ನು ನಾವು ಮತ್ತೆ ಈ ಕ್ಷಣದಲ್ಲಿ ದೇಹ ಬಾಣ, ಮತ್ತೊಂದು ಕ್ಷಣದಲ್ಲಿ ದೇಹಿ ಅಭಿಮಾನಿ ಅಂದರೆ ಆತ್ಮದ ಬಾಣ, ಮತ್ತೊಂದು ಕ್ಷಣದಲ್ಲಿ ಮತ್ತೆ ದೇಹ ಬಾಣ, ಈ ರೀತಿ ಬ್ರೇಕ್ ಆಗೋದಿಲ್ಲ. ಸದಾ ಆತ್ಮಿಕ ನಶೆಯಲ್ಲೇ ಇರ್ತೀರಾ. ಜೊತೆಗೆ ಸದಾ ಏಕರಸ ಸ್ಥಿತಿಯ ಅನುಭವವನ್ನು ಮಾಡ್ತಾ ಇರ್ತೀರಾ. ಅಂದರೆ ಒಬ್ಬ ತಂದೆಯಿಂದನೇ ಪ್ರತಿಯೊಂದು ರಸದ ಅನುಭವ, ಪ್ರತಿಯೊಂದು ಗುಣದ ಅನುಭವ ಮಾಡ್ತಾ ಹೋಗ್ತೀರಾ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ನಾನು ಆತ್ಮ ಸರ್ವಶಕ್ತಿವಂತ ತಂದೆಯ ಸಂತಾನನಾಗಿದ್ದೇನೆ. ನಾನು ಆತ್ಮ ನನ್ನ ಮನಸ್ಸನ್ನು ಸದಾ ತಂದೆಯ ಜೊತೆ ಜೋಡಣೆ ಮಾಡಿದ್ದೇನೆ. ಸದಾ ನನ್ನ ಮನಸ್ಸನ್ನು ತಂದೆಯ ಜೊತೆ ಜೋಡಣೆ ಮಾಡಿರುವ ಕಾರಣ ತಂದೆಯಲ್ಲಿ ಇರುವಂತಹ ಗುಣಲಕ್ಷಣಗಳು ನನ್ನಲ್ಲಿ ಧಾರಣೆಯಾಗುತ್ತಿದೆ. ತಂದೆ ಸಪ್ತಗುಣಗಳ ಸಾಗರ ಆಗಿದ್ದಾರೆ. ನನ್ನ ಮನಸ್ಸು ಅವರ ಜೊತೆ ಜೋಡಣೆ ಆದ ಕೂಡಲೇ ನನ್ನಲ್ಲೂ ಸಹ ಸಪ್ತಗುಣಗಳು ಧಾರಣೆಯಾಗುತ್ತಿದೆ. ನಾನು ಆತ್ಮ
ನನ್ನ ಮನಸ್ಸನ್ನು ತಂದೆಯ ಜೊತೆ ಜೋಡಣೆ ಮಾಡಿದ ಕೂಡಲೇ ಮೊದಲನೆಯದಾಗಿ ನನಗೆ ಹಗುರತೆಯ ಅನುಭವವಾಗುತ್ತಿದೆ. ನನ್ನಲ್ಲಿರುವಂತಹ ಭಾರದತನ ಕಮ್ಮಿಯಾಗುತ್ತಿರುವುದನ್ನು ಗಮನಿಸುತ್ತಿದ್ದೇನೆ. ಈ ರೀತಿಯ ಅನುಭವವನ್ನು ಮಾಡುತ್ತಾ ಸದಾ ನನ್ನ ಗಮನವನ್ನು ಎಲ್ಲ ಕರ್ಮಗಳು ಮಾಡುತ್ತಿರದ್ರೂ ಸಹ ಪರಮಾತ್ಮನ ಕಡೆ ಇರುತ್ತೆ. ಪರಮಾತ್ಮನ ಪ್ರತಿಯೊಂದು ಮಾತನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಮನಸ್ಸನ್ನು ಪರಮಾತ್ಮನ ಜೊತೆ ಸದಾ ಜೋಡಣೆ ಮಾಡುತ್ತಾ ಪ್ರತಿ ಕರ್ಮವನ್ನು ಮಾಡುತ್ತಿದ್ದೇನೆ. ಅಚ್ಚಾ. ಓಂ ಶಾಂತಿ.